PUC ಹಿಸ್ಟ್ರಿ ಇನ್ನೂ ಯಾರು ಏನೋದಿಲ್ಲ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ಮತ್ತು 10 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಇದೇ ಒಂದು ವಿಡಿಯೋದಲ್ಲಿ ಮಾಡಬೇಕಾಗಿರೋದು ಏನಂತಂದರೆ ವಿಡಿಯೋನ ಕೊನೆ ತನಕ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಡೀರಿ ವಿಡಿಯೋನ. ಹಿಸ್ಟ್ರಿ 5 ಮತ್ತು 10 ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಆಯಿತಾ, ನೋಡ್ತಾ ಹೋಗೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನ್ಷಿಯಂಟ್ ಇಂಡಿಯಾ, ಪ್ರಾಚೀನ ಭಾರತದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ. ಮಹಾವೀರನ ಜೀವನ ಬೋಧನೆ, ಗಾಂಧಾರ ಕಲಾಶೈಲಿಯ ಲಕ್ಷಣಗಳು, ಚೋಳರ ಗ್ರಾಮಾಡಳಿತ, ಹರ್ಷವರ್ಧನನ ಸಾಧನೆ, ಹೊಯ್ಸಳರ ವಾಸ್ತುಶಿಲ್ಪವ ಶೈಲಿ ಲಕ್ಷಣಗಳು. ಇವೆಲ್ಲದರ ಮೇಲೆ ಆಲ್ರೆಡಿ ಕ್ಲಾಸಸನ್ನು ಮಾಡಿಬಿಟ್ಟಿದ್ದೇನೆ, ಬೇಕಂದ್ರೆ ಒಂದ್ಸಲ ಹೋಗಿ ನೋಡಿ. ಅದಾದ ನಂತರ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಮಹಾವೀರ, ಫೀಚರ್ಸ್ ಆಫ್ ಗಾಂಧಾರ ಆರ್ಟ್ ಸ್ಟೈಲ್. ಅದಾದ ನಂತರ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಚೋಳಾಸ್. ನೆಕ್ಸ್ಟ್ ಅಚೀವ್ಮೆಂಟ್ಸ್ ಆಫ್ ಹರ್ಷವರ್ಧನ, ಫೀಚರ್ಸ್ ಆಫ್ ಹೊಯ್ಸಳ ಆರ್ಕಿಟೆಕ್ಚರ್ ಸ್ಟೈಲ್. ಮಧ್ಯಕಾಲೀನದಲ್ಲಿ 5 ಅಂಕದ ಪ್ರಶ್ನೆ, ಮಧ್ಯಕಾಲೀನ ಇತಿಹಾಸ ಭಾರತ ನೋಡಿ. 5 ಅಂಕದ ಪ್ರಶ್ನೆ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆ ಮತ್ತು ಸುಧಾರಣೆ. ಅಲ್ಲಾವುದ್ದೀನ್ ಖಿಲ್ಜಿ ಸೌತ್ ಇಂಡಿಯನ್ ಆ್ಯಂಡ್ ಕ್ಯಾಂಪಿಂಗ್ಸ್ ಆ್ಯಂಡ್ ರಿಫಾರ್ಮ್ಸ್. ಅಕ್ಬರ್ನ ರಜಪೂತ್ ನೀತಿ, ಧಾರ್ಮಿಕ ನೀತಿ. ಅಕ್ಬರ್ ರಜಪೂತ್ ಪಾಲಿಸಿ ಆ್ಯಂಡ್ ರಿಲಿಜಿಯಸ್ ಪಾಲಿಸಿ. ಶಿವಾಜಿ ದಿಗ್ವಿಜಯಗಳು, ಕಾಂಕ್ವೆಸ್ಟ್, ಅಚೀವ್ಮೆಂಟ್ಸ್ ಆಫ್ ಶಿವಾಜಿ. ತಾಳಿಕೋಟೆ ಕದನದ ಪರಿಣಾಮಗಳು, ಕಾರಣ ಪರಿಣಾಮ, ಕಾಸಸ್ ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ತಾಳಿಕೋಟ್. ನೆಕ್ಸ್ಟ್ ಮಾಡರ್ನ್ ಇಂಡಿಯಾ, ಮೊಹಮ್ಮದ್ ಗವಾನನ ಸಾಧನೆಗಳು. ಇದ್ರ ಮೇಲೇನು ಕ್ಲಾಸಸ್ ಆಲ್ರೆಡಿ ಮಾಡಿಬಿಟ್ಟಿದೆ, ನೀವೆಲ್ಲ ಕ್ಲಾಸಸನ್ನು ನೋಡ್ಬೇಕು, ಅಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಪ್ಲಾಸಿ ಕದನದ ಕಾರಣ ಪರಿಣಾಮ, ಕಾಸಸ್ ಆಫ್ ರಿಸಲ್ಟ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ. ಬ್ರಿಟಿಷರ ವಿರುದ್ಧ ಟಿಪ್ಪುವಿನ ಸಂಘರ್ಷ, ಕಾನ್ಫ್ಲಿಕ್ಟ್ ಬಿಟ್ವೀನ್ ಟಿಪ್ಪು ಸುಲ್ತಾನ್ ಆ್ಯಂಡ್ ದ ಬ್ರಿಟಿಷ್. ಸೋರ್ಕಿ ಸಿದ್ಧಾಂತ, ಡ್ರೈನ್ ಥಿಯರಿ. ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ, ಇಂಪ್ಯಾಕ್ಟ್ ಬ್ರಿಟಿಷ್ ರೂಲ್ ಎಜುಕೇಷನ್. ವಿವೇಕಾನಂದರ ವ್ಯಕ್ತಿತ್ವ ಕೊಟ್ಟುಬಿಟ್ಟಿದ್ದೀನಿ. ಎಲ್ಲ ಪ್ರಶ್ನೆಗಳ ಉತ್ತರ ಆಲ್ರೆಡಿ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡಿ ಹಾಕಿಬಿಟ್ಟಿದ್ದೀನಿ. ಭಾರತೀಯ ರಾಷ್ಟ್ರೀಯತೆ ಬೆಳವಣಿಗೆ ಕಾರಣಗಳು, ಕಾಸಸ್ ಆಫ್ ದ ರೈಸ್ ಆಫ್ ದ ನ್ಯಾಷನಲಿಸಮ್ ಇನ್ ಇಂಡಿಯಾ. ನೆಕ್ಸ್ಟ್ ಕರ್ನಾಟಕದ ಏಕೀಕರಣ ಚಳವಳಿ ಹಂತಗಳು. ತುಂಬ ಫಿಕ್ಸ್ ಪ್ರಶ್ನೆ ಇದು, ಇಲ್ಲೆಲ್ಲ ನೋಡ್ತಾ ಹೋಗಿ. ಅದಾದ ನಂತರ 10 ಅಂಕದ ಪ್ರಶ್ನೆಯನ್ನು ನಾವು ಈಗ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಒಂದೊಂದಾಗಿ ನೋಡೋಣ. ಭಾರತದ ಪ್ರಾಚೀನ ಇತಿಹಾಸ. 1 ಪೊಲಿಟಿಕಲ್, ಸೋಷಿಯಲ್ ಆಸ್ ವೆಲ್ ಆಸ್ ರಿಲಿಜಿಯಸ್ ಆ್ಯಂಡ್ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಆಫ್ ದ ಆರ್ಯರ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಕೊಡುಗೆಗಳನ್ನು ತಿಳಿಸಿ. ಕೊಡುಗೆಗಳು. ಬುದ್ಧನ ಜೀವನ ಮತ್ತು ಬೋಧನೆ ಕ್ಲಾಸ್ ಮಾಡಿದ್ದೀನಿ, ಒಂದ್ಸಲ ಹೋಗಿ ನೋಡ್ಬೇಕು ನೀವು, ಅಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಆಯಿತಾ, ಸರಿ. ನೆಕ್ಸ್ಟ್ ಹೋಗೋಣ. ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಬುದ್ಧ, ಅಶೋಕನ ಜೀವನ ಮತ್ತು ಸಾಧನೆ, ಲೈಫ್ ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ಅಶೋಕ, ಗುಪ್ತರ ಸುವರ್ಣಯುಗ, ಗೋಲ್ಡನ್ ಏಜ್ ಆಫ್ ಗುಪ್ತಾಸ್. ಇಮ್ಮಡಿ ಪುಲಿಕೇಶಿ ಸಾಧನೆ, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆ. ಅಚೀವ್ಮೆಂಟ್ ಆಫ್ ಇಮ್ಮಡಿ ಪುಲಿಕೇಶಿ, ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ದ ರಾಷ್ಟ್ರಕೂಟಾಸ್. ಮಧ್ಯಕಾಲೀನ ಭಾರತ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳು ವಿಮರ್ಶಾತ್ಮಕವಾಗಿ ವಿವರಿಸಿ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ ಆಫ್ ಮೊಹಮ್ಮದ್ ಬಿನ್ ತುಘಲಕ್. ಅಕ್ಬರ್ನ ಜೀವನ ಮತ್ತು ಸೈನಿಕ ಸಾಧನೆ. ನೆಕ್ಸ್ಟ್ ನೋಡಿ ಇಲ್ಲಿ ಲೈಫ್ ಆ್ಯಂಡ್ ಮಿಲಿಟರಿ ಅಚೀವ್ಮೆಂಟ್ಸ್ ಆಫ್ ಅಕ್ಬರ್. ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯದ ವಿಜಯನಗರದ ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಕಲೆ ಕೊಡುಗೆ. ಕಾಂಟ್ರಿಬ್ಯೂಷನ್ ಆಫ್ ವಿಜಯನಗರ, ರಿಲಿಜನ್, ಲಿಟ್ರೇಚರ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಆಧುನಿಕ ಭಾರತದಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಒಂದು 10 ಅಂಕದ ಪ್ರಶ್ನೆ. ಇಲ್ಲೊಂದು 3 ಇದೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅದಾದ ನಂತರ ಇಲ್ಲಿ ಕೊಟ್ಟಿದ್ದೀನಿ ಇಂಗ್ಲೀಷ್ ಮೀಡಿಯಂ. ಸರ್ ವಿಶ್ವೇಶ್ವರಯ್ಯನವರನ್ನ ಆಧುನಿಕ ಮೈಸೂರಿನ ನಿರ್ಮಾಪಕರು ಅಥವಾ ನಿರ್ಮಾತೃ ಅಂತ ಕರೀತಾರೆ ಏಕೆ ಕೊಟ್ಟಿದ್ದೀನಿ. ವೈ ಸರ್ ಎಂ ವಿಶ್ವೇಶ್ವರಯ್ಯ ಕಾಲ್ಡ್ ದ ಮೇಕರ್ ಆಫ್ ಮಾಡರ್ನ್ ಮೈಸೂರು. ಭಾರತೀಯ ರಾಷ್ಟ್ರೀಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ, ರೋಲ್ ಆಫ್ ದ ಗಾಂಧೀಜಿ ಇನ್ ನ್ಯಾಷನಲ್ ಮೂವ್ಮೆಂಟ್. ಇಲ್ಲಿ ನೋಡಿ ತುಂಬ ಇಂಪಾರ್ಟೆಂಟ್, ವಿಡಿಯೋ ಇನ್ನೂ ಮುಗ್ತಿಲ್ಲ. 5 ಅಂಕದ ಪ್ರಶ್ನೆ. ಇಟ್ ಈಸ್ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಸ್ಟಡಿ ಫಾರ್ 7 ಕ್ವೆಶನ್ಸ್ ಫ್ರಾಮ್ ಮಾಡರ್ನ್ ಇಂಡಿಯಾ. ಮಾಡರ್ನ್ ಇಂಡಿಯಾದಲ್ಲಿ ಓದ್ಕೊಂಡ್ಬಿಡಿ. ರೆಕಮೆಂಡೇಶನ್ 10 ಮಾರ್ಕ್ಸ್ ಕ್ವಶನ್ ಫಾರ್ ಏನ್ಷಿಯಂಟ್ ಇಂಡಿಯಾ. 2 ಕ್ವಶನನ್ನು ಇಲ್ಲಿಂದ ಕೇಳೋದಾಗುತ್ತೆ. ಇಷ್ಟನ್ನು ಓದ್ಕೊಂಡ್ಬಿಟ್ರೆ ಮುಗಿಯಿತು. ನೋಡಿ ಕನ್ನಡದಲ್ಲಿ ಚೆಂದಾಗಿ ಹೇಳ್ತೀನಿ ನಿಮಗೆ. 7 ಪ್ರಶ್ನೆಗಳನ್ನು ಮಾಡರ್ನ್ ಅಂದರೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಓದಿ 2 ಪ್ರಶ್ನೆ ಬರುತ್ತೆ. ಅದಾದ ನಂತರ ಇಲ್ಲಿ ನೋಡಿ 10 ಅಂಕದ ಪ್ರಶ್ನೆಗೆ 6 ಕ್ವಶನ್ಸ್ ಇದೆ. ಏನ್ಷಿಯಂಟ್ ಇಂಡಿಯಾದಲ್ಲಿ ಪ್ರಾಚೀನ ಭಾರತದಲ್ಲಿ 2 ಕ್ವಶನ್ ಬರುತ್ತೆ. ಇವಿಷ್ಟನ್ನು ಓದ್ಕೊಂಬೇಡಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.